ಅಮ್ಮ ಆ ಎಂಬ್ಲೆಮ್ ಹಿಡಿಯುತ್ತೆ ಪ್ರಾಣಿ ಉಂಡು ಈ ಪಾಂಡೇಶ್ರೀಯ ಎಂತ ಇಲ್ಲ, ನಾನು ತುಂಬ ಚೆಂದ ಕಾಣ್ತಾ ಇದ್ದಾನೆ. ನಾವೀಗ ಪೊಲೀಸ್ ಸ್ಟೇಷನಿಗೆ ಹೋಗ್ತಾ ಇದ್ದೇವೆ. ನಮಸ್ಕಾರ, ಹೇಗಿದ್ದೀರಾ ನೀವೆಲ್ಲ? ನಮ್ಮ ಹುಡುಗಿ ಬಾರಿ ಚಂದ ಕಾಣ್ತಾಳಲ್ಲ ಇವತ್ತು. ನಾವು ಇವತ್ತು ನೆಡ್ಲಿಗೆ ಹೊರಟಿದ್ದೇವೆ, ನಾನು ನನ್ನ ಭಕ್ತ. ನಮ್ಮ ಅನಾದಿ ಕಾಲದಿಂದಲೂ ಬಂದಿದ್ದಂತಹ ಒಂದು ಕೋವಿ ಉಂಟು. ಕೋವಿ ಅಂದ್ರೆ ಒಂದು ಮನೆ ಹೇಳ್ತೇವೆ ನಾವು. ಕೋವಿ ಅಂದ್ರೆ ಎಂತ ಮತ್ತೆ ಹೇಳ್ತಾರಂತ. ಬಂದೂಕು. ಓಕೆ. ಆ ಬಂದೂಕನ್ನು ಸ್ಟೇಷನ್ಗೆ ಹೋಗಿ ಅವರಿಗೆ ತೋರಿಸಿ ಅದಕ್ಕೆ ಸೀಲ್ ಆಗಬೇಕು. ವರ್ಷಕ್ಕೊಂದು ಸರ್ತಿ ಚೆಕ್ ಮಾಡ್ಲಿಕ್ಕೆ ಉಂಟು. ಹಾಗೆ ಅದನ್ನು ತೋರಿಸ್ಲಿಕ್ಕೆ ಧರ್ಮಸ್ಥಳ. ಹೌದು, ಇವತ್ತು ನಾವು ಹೀಗೆ ಹೋಗ್ತಾ ಇದ್ದೇವೆ. ರಿಪೇರಿ ಆಗ್ತಾ ಉಂಟು. ಹಾಗೆ ನಮ್ದು ಊಟ ಆಗ್ಲಿಲ್ಲ, ಊಟ ಆಗ್ಬೇಕಷ್ಟೆ. ಊಟ ಎಲ್ಲ ಮಾಡಿ ಲೈಸೆನ್ಸ್ ರಿನ್ಯೂವಲ್ಗೆ ಹೋಗಿ ಮತ್ತೆ ನಿಡ್ಲಿಗೆ ಹೋಗುದು ಅಂತ. ನಮ್ಮ ಜೊತೆಗಿರಿ ವೀಕೆಂಡ್ ವ್ಲಾಗಿಗೆ, ಸಂಡೇ ವ್ಲಾಗಿಗೆ ನಮ್ಮ ಜೊತೆಗಿರಿ. ಎಲ್ಲ ಇಲ್ಲಿ ರಿಪೇರಿ ಆಗ್ತಾ ಉಂಟು ಬೆಳ್ತಂಗಡಿ ಹತ್ರ. ಕೆಲವು ಕಡೆ ಆಗಿದೆ, ಇನ್ನು ಕೆಲವು ಕಡೆ ಆಗ್ಬೇಕಷ್ಟೆ. ನೋಡಿ, ಉಜಿರೆ. ಎಸ್, ನಾವಿಲ್ಲಿ ಊಟಕ್ಕೆ ಬಂದದ್ದು. ನಾವಿಲ್ಲಿ ಊಟ ಮಾಡಿ ಮತ್ತೆ ನಮ್ಮ ಪ್ರಯಾಣ ನಿಡ್ಲಾಚೆ. ನೀರು ಕಮ್ಮಿ ಅಮ್ಮ ಬೀಯಿಂಗ್ ಅಮ್ಮ ಎವ್ರಿವೇರ್. ನೀರು ಕಮ್ಮಿ ಆಯ್ತು. ಬೇಕಾಯ್ತು ದೆಂಬು ಬೋಡು ಆಯ್ತು. ದೆಂಬು ಅಮ್ಮ ಕೆಲವು ಟೇಬಲ್ ಎಡ್ಡೆ ನೀರು ಪಾಡ್ದಿರು ವಾಲ್ಸ್. ಕೆಲವೊಂದಕ್ಕೆ ನೀರು ಪಾಡಿದ್ರೆ ಓವರ್ ವಾಟರಿಂಗ್ ಹಲೋ ವೀಕ್ಷಕರ, ಒಂದು ಶ್ರೀ ಇಸ್ ಟೇಕಿಂಗ್ ಓವರ್. ನೀವು ಇದೆಂತ ಸೂಪನ್ನು ಹೀಗೆ ಉಫ್ ಮಾಡಿ ಕುಡಿಯುವುದಾ ಅಥವಾ ಹಾಗೆ ಕುಡಿಯುವುದಾ ಹೇಗೆ ಅಂತ ಕಾಮೆಂಟ್ಸಲ್ಲಿ ಹೇಳಿ ಆಯ್ತಾ? ಉಫ್ ಮಾಡಿ ಕುಡಿ. ಕೂತ್ಕೊಳ್ಳಿ. ಶ್ರೇಯಾ, how was the food? ಏನು ಚೆನ್ನಾಗಿರ್ಲಿಲ್ಲ ಇವತ್ತಿನ ಊಟ ಸಹ ಒಳ್ಳೇದಿರ್ಲಿಲ್ಲ. ಸೂಪ್ ತಗೊಂಡ್ವಿ, ಅದು ಒಳ್ಳೇದಿರ್ಲಿಲ್ಲ. ಪ್ರಾಬಬ್ಲಿ ಗ್ಯಾಸ್ ಇಲ್ಲಲ್ಲ, ಅದ ಕಾರಣ ಟೆನ್ಷನ್ ಅಲ್ಲಿ ಅಡಿಗೆ ಮಾಡ್ತಾ ಇದ್ದಾರೆ. ಅಡಿಗೆ ಮಾಡುವ ನಮ್ಮ ಯಜಮಾನರಿಗೆ ಮೂಡ್ ಆಫ್ ಆಯ್ತು. ಹಾಗೆ ನಾಳೆಗೆ ರುಚಿಯನ್ನು ಹಾಳು ಮಾಡಿಕೊಂಡು ಆದ್ರೆ ಹೊಟ್ಟೆ ತುಂಬಿತ್ತು. ಯಾಕೆಂತ ಹೇಳಿದ್ರೆ ನಾವು ಏನಾದರೂ ತಿನ್ಬೇಕಾಗಿತ್ತು. ನಾವು ಒಂದು ಬೆಳಿಗ್ಗೆ ತಿಂಡಿ ಇಡ್ಲಿ ತಿಂದದ್ದು. ಹಾಗೆ ಏನಾದರೂ ಒಂದು ಪೇಟ್ ಪೂಜೆ ಮಾಡಿಕೊಂಡು ಬಂದ್ವಿ. ಉಜಿರೆಯ ನಂತರ ಧರ್ಮಸ್ಥಳದ ಕಡೆಗೆ ಹೋಗುವಾಗ ರೋಡೆಲ್ಲ ವಿಚಿತ್ರವಾಗಿದೆ. ಅಂದರೆ ಅವರು ಚತುಷ್ಪಥ ಮಾಡ್ತಾ ಇದ್ದಾರೋ ಕಾಣಬೇಕು, ಬಟ್ ಧೂಳು ಮಯ ಆಗಿದೆ. ಮತ್ತೆ ತುಂಬ ಹೋಗಿದೆ ವಿಪರೀತವಾಗಿ. ನಾವೀಗ ಪೊಲೀಸ್ ಸ್ಟೇಷನಿಗೆ ಹೋಗ್ತಾ ಇದ್ದೇವೆ. ಎಸ್, ನಾವೀಗ ಇಲ್ಲಿದ್ದೇವೆ. ಇವರು ಲೈಸೆನ್ಸ್ ರಿನ್ಯೂವಲ್ಗೆ ಒಳಗೋಗಿದ್ದಾರೆ. ನಾವು ಕಾಯ್ತಾ ಇದ್ದೇವೆ ಅಲ್ಲ ಶ್ರೇಯಾ?
ನಿದ್ದೆ ಬರ್ತದ ನಿದ್ದೆ. ಅಮ್ಮ ಆ ಎಂಬ್ಲೆಮ್ ಹಿಡಿಯುತ್ತ ಪ್ರಾಣಿ ಉಂಡು ಏವಂಬ್ಲೆ ಈ ಒಂದು ಗ್ಯಾಸ್ ನಾಲ್ ಸಿಂಹ ಅವತ್ಯ ಮಿತ್ತದ ಪೊಲೀಸ್ ಸ್ಟೇಷನ್ ಧರ್ಮಸ್ಥಳ ಅವಳ ಉಂಡು. ನಾಲೆ ಸಿಂಹ ಉಂಡು ಮಿತ್ತದ ನಾಲ್ ಸಿಂಹ ಮಿತ್ತದ ಅಶೋಕ. ನನ್ಗೆ ಗೊತ್ತಾ. ಅದಾದ ಮೇಲೆ ಗಂಡ ಬೇರೆ ಉಂಡ ಹಕ್ಕಿ. ಅವು ಹಕ್ಕಿ ಆನಿಮಲ್ಗೆ ಸೇರೋಣ. ಆನಿಮಲ್ ಕಿಂಗ್ಡಮ್ ಉಂಡು ಬರುತ್ತೆ ಮಾತ್ರ. ಅಂಚಿಡ್ ಇಂಚಿಡ್ ಎರಡು ಪ್ರಾಣಿ ಉಂಡು. ಪಂಡ ಹೆಡ್ ಆಫ್ ಅನ್ ಎಲಿಫೆಂಟ್ and body of a kesari, that is lion. Okay, it has one unique name. Head of an elephant and body of simha, kesari. Audience guess ಮಾಡಿ ಆ ಪ್ರಾಣಿಯ ಹೆಸರೇನು ಅಂತ ಹೇಳಿ. ನಮ್ಮ ಯಜಮಾನರು ಬಂದ್ರು. ಧರ್ಮಸ್ಥಳ ನೋಡಿದ್ರಲ್ಲ ದ್ವಾರ. ಧರ್ಮಸ್ಥಳದಿಂದ ಒಂದು 4-5 ಕಿಲೋಮೀಟರ್ ಒಳಗೆ ನಮ್ಮ ಊರು ನಿಡ್ಲೆ ಗ್ರಾಮ. ಹಾಗೆ ನಮ್ಮ ಸಣ್ಣಯ್ಯ ಮನೆಗೆ ನಾವು ಹೋಗ್ತಾ ಇದ್ದೇವೆ ಈಗ. ನಾವು ನಟ್ಟ ಅಡಿಕೆ ಗಿಡ ಎಲ್ಲ ಎಷ್ಟು ಉದ್ದ ಬೆಳೆದಿದೆ ನೋಡಿ. ಮಳೆಗಾಲ ಟೈಮಲ್ಲಿ ನಟ್ಟಿತ್ತು. ಆನಂದ್ ಸರಿ ಅವು ಜಾಗಿತ್ತೆ We'll do next one. Tatay tadavu. Okay. ಶ್ರೇಯ ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದಾಳೆ. ತುಂಬ ಶಿಸ್ತು. ಒಂದು ದಿವಸ ಸಹ ರಜೆ ಕೊಡೋದಿಲ್ಲ. ಸ್ಟ್ರಿಕ್ಟ್ ಟೀಚರ್ ಆಯಿತಾ. This you have to remember, after each paragraph this will be done. Okay, just like how we used to do this one, no, for the when I taught you. ನಿಮಗೆ ಏನಂಬುದಾರ? ಹಿಮಾನಿ ಬ್ರೌನ್ ನಿನ್ ಮುದ್ದು ಅನ್ಪಾನ ಎಂಚ ಮುದ್ದು ಅನ್ಪೋನ್ ಕುಲ್ಲಿತಿತ್ತು ಎಂಚ ಮುದ್ದು ಅನ್ಪೋನ್ ಮುಟ್ಟು ಜರೆ ಮೂಸುಂಡವು ಮುಟ್ಟರ ಬುಡ್ಪುಜೆ ಓಕೆ ಎಂಕಲಿ ಇತ್ತು ಮುದ್ದು ಅನ್ಪೋ ಬಾ ಅವ ಅಪ್ಪನ ನಾಡೋಣ ಅಂತ. ಹರಿವೆ ಸೊಪ್ಪು, ಬೆಂಡೆಕಾಯಿ ಎಲ್ಲ ಇಲ್ಲೇ ಆಗ್ತದೆ. ಎಸ್, ಇಲ್ಲಿ ಬೆಂಡೆಕಾಯಿ ಆಗಿದೆ ನೋಡಿ. Bye. Bye. MP गाड़ी है. Hi. Bye.
ಪುನಃ ದಿಂಚಿ ಹೊಡೆಯತ್ನ ನಾವು ಮಂಗಳೂರಿನಾಚೆ ಹೊರಟೆವು. ನಮ್ಮ ಬ್ರೌನಿಯನ್ನ ತುಂಬಾ ಮಿಸ್ ಮಾಡ್ಕೊಂಡು ಇದು ಹೆಂಗ್ ಹೋದ್ರಿ ಕಾಫಿ ಇವರು ಕಾಫಿ ಕುಡಿದು ಬರ್ತಾರಂತೆ. ಬ್ರೌನಿಯನ್ನ ತುಂಬಾ ಮಿಸ್ ಮಾಡಿಕೊಂಡೆವು. ಪಾಂಡೇಶ್ರೀಯ ಎಂತ ಇಲ್ಲ, ನಾನು ತುಂಬಾ ಚಂದ ಕಾಣ್ತಾ ಇದ್ದಾನೆ. ಶುಕ್ರಾಚಾರ್ಯ ಲಕ್ಕ ಒಕ್ಕಣೇಶ್ವರ ಹೆಂಗ್ ಹಾಕು ನನ್ನ ಶ್ರೀಯ ಧುಮ್ತನ ನನ್ನ ಧುಮ್ತನ ನನ್ನ ಧುಮ್ತ ಧುಮ್ತ ತೆರೆನ ಧಿಮ್ತನ ಧುಮ್ತನ ನನ್ನ ಕಣ್ಣ ಏನಿತ್ತು ಓಳುಳ್ಳೆ ಆ ಆ ಆ ಸರಿ ಆಯ್ತು. ಚಿಕ್ಕದಿರುವಾಗ ಅವಳು ಹಾಗೆ ಮಾಡ್ತಿದ್ಲ ಆಯ್ತಾ. ಅವಳಿಗೆ ಎಲ್ಲಿಯಾದ್ರೂ ತಾಗಿದ್ರೆ ಎಲ್ಲ ಕೂಗ್ತಾ ಇದ್ಲ ಅವಳು. ಆಗ ನಾನು ಪಾಪ ಎನ್ನ ಬಾಬುಗು ಏನ್ ಕಿಶ್ಕೊಳ್ಳಿಯ ಗುಣಾವ ಅಂತ ಹೇಳಿದ ಕೂಡಲೇ ಅವಳು ಹೇಳ್ತಿದ್ದೆ ಸರಿಯಾ ನಮ್ಮ ಅಂತ. ಹಾಗೆ ಮಂಗ ಮಾಡುದು ಯಾರನ್ನು? ಮಗಳನ್ನು. ಲೈಟ್ ಮಾಡುತ್ರು ಶ್ರೀಯ. ವೈ ನಾಟ್? ಸಂಜೆಯ ಸಮಯ ನೇಸರ ನೋಡು ನೇಸರ ನೋಡು ನೇಸರ ನೋಡು. ಕಾಪಿ ರೈಟ್ ಬೋಲೋಣ. ಸಂಜೆ ಹೊತ್ತು ಅಯ್ಯೋ ಇಂಚೂಡೆ ಬೊಮ್ಮ ಪುಷ್ಪತ ಹೆದ್ದಾರಿ ಆಗ್ತಾ ಇದೆ, ಅಂಡರ್ ಕನ್ಸ್ಟ್ರಕ್ಷನ್. ಹಾಗಾಗಿ ವೆಹಿಕಲ್ಸ್ಗಳಿಗೆಲ್ಲ ಸ್ವಲ್ಪ ತೊಂದರೆ ಆಗ್ತದೆ ಇಲ್ಲಿ ಬರಲಿಕ್ಕೆ. ಧೂಳು, ವಿಪರೀತ ಧೂಳು. ಇದು ಯಾವ ಊರು ಹೇಳಿ? ನೆಲ್ಲಿಯಾಡಿ. ನಮ್ಮ ನಿಡ್ಲೆಯಿಂದ ಮಂಗಳೂರಿಗೆ ಹೋಗುವ ದಾರಿಯಲ್ಲಿ. ಗೋಳಿ ತೊಟ್ಟೆಯಿಂದ ಒಳ್ಳೇದುಂಟಲ್ಲ. ಪೇಟೆ ದಾಟಿದ ಕೂಡಲೇ ಒಳ್ಳೇದಾಗಿದೆ ರೋಡ್. ನೆಲ್ಲಿಯಾಡಿ ಪೇಟೆ. ಬೀಸ್ ರೋಡ್ ಅಲ್ಲ ಇದು, 6 ಗೇರ್. ನಾನು ಸಿದ್ಧ ಹಾಕಿದ್ದೇನೆ, ಕ್ರೂಸ್ ಹಾಕಿದ್ದೇನೆ, ಅದರಷ್ಟಕ್ಕೆ ಹೋಗ್ತಾ ಉಂಟು ಗಾಡಿ. ಯಾವ ಜಾಗ ಇದು? ಉಪ್ಪಿನಂಗಡಿ. ಎಸ್, ನಮ್ಮ ವ್ಲಾಗನ್ನು ಮುಗಿಸುವ ಸಮಯ. ಹೊಸದಾಗಿ ಬಂದಿರೋರು ಅಂತಾದರೆ ಸಬ್ಸ್ಕ್ರೈಬ್ ಮಾಡಿ. ಯಾವಾಗಲೂ ನಮ್ಮ ನೋಡೋರು ಅಂತಾದರೆ ಪ್ರೀತಿ ಇರಲಿ ಅಂತ ಹೇಳ್ತಾ ರಾಮ್ ರಾಮ್.